ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಮುಂಚಿನ ತರ ಇಲ್ಲ, ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ಯಾ ನೀನು. ಪ್ಲೀಸ್ ನನ್ ಮೇಲೆ ಗೂಬೆ ಕೂರ್ಸೋದಕ್ ಬರ್ಬೇಡ. ನನ್ನನ್ನ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಫಸ್ಟ್ ನಿನ್ನನ್ನ ನೀನ್ ನೋಡ್ಕೊ, ನೀನ್ ಎಷ್ಟು ಚೇಂಜ್ ಆಗಿದ್ಯಾ ಅಂತ. ನೀನ್ ಚೇಂಜ್ ಆದ್ಮೇಲೆ ನಾನ್ ಚೇಂಜ್ ಆಗಿದ್ದು. ಹೇಗೋ ಬದುಕ್ಬೇಕಲ್ವಾ ನಾನು. ಅಪ್ಪಿ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಒಪ್ಕೋತೀನಿ, ನಿನ್ ಮದುವೆ ಸಮಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಬಟ್ ಆಗ ಸಿಚುವೇಶನ್ ಆಗಿತ್ತು, ಈಗೆಲ್ಲ ಸರಿ ಹೋಗಿದೆ ಅಲ್ವಾ? ಆದ್ರೂ ನೀನ್ ಇನ್ನೂ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾ, ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಯಾ. ಯಾಕೆ? ನಾನು ಏನ್ ಮಾಡ್ಬಾರ್ದಂತ ಅನ್ಯಾಯ ಮಾಡಿದ್ದೀನಿ ನಿನ್ಗೆ? ಎಲ್ಲ ಗೊತ್ತು ಬಿಡಕ್ಕ. ನೀನೀಗ ನನ್ನ ನಿನ್ ತಂಗಿ ತರ ನೋಡ್ತಾ ಇದ್ದ, ನಿನ್ ನಾದಿನಿ ತರ, ನಿನ್ ಕಾಂಪಿಟೇಟರ್ ತರ ನೋಡ್ತಿದ್ಯಾ. ಎಲ್ಲ ಸಂದರ್ಭದಲ್ಲೂ ನನ್ನನ್ನ ಓವರ್ಟೇಕ್ ಮಾಡಕ್ ನೋಡ್ತೀಯಾ, ಸೈಡ್ ಲೈನ್ ಮಾಡ್ತೀಯ, ನನ್ನನ್ನ ಉದ್ದೇಶ ಕೊಡ್ತೀಯ. ನನ್ನ ಹಳೆ ಅಕ್ಕ ಹೀಗಿರ್ಲಿಲ್ಲ. ಅವಳಿಗೆ ನನ್ನ ಮೇಲೆ ಒಂದಿಷ್ಟು ಸೆಂಟಿಮೆಂಟ್ಸ್ ಇತ್ತು. ನಿಜವಾಗ್ಲೂ ಅವಳು ನನ್ನನ್ನ ತುಂಬಾನೇ ಕೇರ್ ಮಾಡ್ತಿದ್ಲು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ತೀಡ್ತಾ ಇದ್ಲು ಪ್ರೀತಿಯಿಂದ. ಆದ್ರೆ ಈಗ ಅದ್ಯಾವುದು ಕಾಣಿಸ್ತಿಲ್ಲ. ಅಪ್ಪಿ ಈಗ್ಲೂ ಏನು ಬದಲಾಗಿಲ್ಲ ಅಪ್ಪಿ. ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ ಅಕ್ಕ, ನಾನು ನಿನ್ ವಿಷಯದಲ್ಲಿ ಬದಲಾಗೋದಿಲ್ಲ. ಯಾಕೆ ಅಂದ್ರೆ ನಿನಗೆ ಅವಶ್ಯಕತೆ ಇದ್ದಾಗ ನೀನ್ ನನ್ನ ಜೊತೆ ಹೇಗ್ ನಡ್ಕೊಂಡಿದ್ಯಾ ಅನ್ನೋದು ನನಗೆ ಗೊತ್ತಿದೆ. ಆಗ್ಲೇ ನಿನ್ ಮೇಲಿದ್ದ ಪ್ರೀತಿ, ನಂಬಿಕೆ, ಒಳ್ಳೆ ಭಾವನೆ ಎಲ್ಲ ಹೊರಟೋಯ್ತು. ಈಗ ನಿನ್ ಎಷ್ಟೇ ತೇಪೆ ಹಚ್ಚಿದ್ರು ಅದ್ ಸರಿ ಹೋಗಲ್ಲ. ಹೊಡೆದೋಗಿರೋ ಕನ್ನಡಿ, ಮುರಿದೋಗಿರೋ ನಂಬಿಕೆ ಎರಡೂ ಒಂದೇ ಅಕ್ಕ. ಮತ್ತೆ ಮೊದ್ಲಿನ ತರ ಆಗಲ್ಲ. ಆದ್ರೂ ಮೊದ್ಲಿನ ತರ ಕಾಣೋದಿಲ್ಲ. ಕ್ಲೀನ್ ಆಗಿ ಗೊತ್ತಾಗತ್ತೆ ಅದಕ್ಕೆ ತೇಪೆ ಹಚ್ಚಿದ್ದಾರೆ ಅಂತ. ಸೊ ಈಗ ನೀನ್ ನನ್ನನ್ನ ಸಮಾಧಾನ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ ಮನ್ಸಲ್ಲಿ ಎಲ್ಲೋ ಒಂದ್ ಮೂಲೆನಲ್ಲಿ ಆ ಥರದೊಂದು ಆಸೆ ಇದ್ರೆ ಅದನ್ನ ಇವತ್ತೇ ಈಗ್ಲೇ ಮರ್ತು ಬಿಡು. ಒಂದ್ ಸೆಕೆಂಡ್ ಸುಧಾ, ಅಣ್ಣ ಅಲ್ಲಿ ಕೆಳಗಡೆ ಒಂದು ಬ್ರೌನ್ ಕಲರ್ ಫೈಲ್ ಇದೆ, ಕೊಡಮ್ಮ. ಹಾ ಅದೇ ಫ್ಲೈಓವರ್ ತಾನೆ? ಯಾ ಐ ಥಿಂಕ್ ಐ ಗಾಟ್ ಇಟ್, ಕೊಡಮ್ಮ. ಸರಿ, ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ? ಯಾ ಓಕೆ. ಎಸ್, ಥ್ಯಾಂಕ್ ಯು ಮಾ. ಮತ್ತೆ ಸುಧಾ, ಎಲ್ಲ ಸೆಟ್ಲ್ ಆದ್ರಾ? ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ? ಹಾ ಅಣ್ಣ ಆಯ್ತು. ಬೀದಿಲ್ ಬಿದ್ದವ್ರಿಗೆ ಚಾಪೆ ಸಿಕ್ಕಿದ್ರು ಸುಖಾನೇ ಅಲ್ವಾ? ಅಂಥದ್ರಲ್ಲಿ ನಿಮ್ಮ ಆಶ್ರಯದಲ್ಲಿದ್ದೀವಿ, ಕೇಳ್ಬೇಕಾ? ಮನೆ ಚಿಕ್ಕದಾಯ್ತಲ್ವಾ? ಅಯ್ಯೋ ಇಲ್ಲ ಅಣ್ಣ, ನಾವಿರೋ ಹಳೆ ಮನೆಗಿಂತ 2 ದೊಡ್ಡದಾಗಿದೆ. ನನಗಂತೂ ನಾವು ಬಂಗ್ಲೆಲಿದ್ದೀವ ಅಂತ ಅನ್ಸುತ್ತೆ. ಈ ಮನೇಲಿ ಇರೋದನ್ನ ನನಗೆ ನಂಬಕ್ಕೆ ಆಗಲ್ಲ. ನಾವಿಂತ ಮನೇಲಿ ಇದೀವ ಅಂತ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಏನೋ ಒಟ್ಟಿನಲ್ಲಿ ನೀವು ಸಂತೋಷವಾಗಿದ್ರೆ ನನಗೆ ಅದೇ ಖುಷಿ. ಪಾಪ ಪುಟ್ಟಿಗೆ ಸ್ಕೂಲ್ ದೂರ ಆಗುತ್ತಲ್ವಾ? ಹೌದಣ್ಣ, ಸ್ವಲ್ಪ ದೂರ. ಭೂಮಿಕಾ ಅವರು ಅದನ್ನ ಹೇಳ್ತಾ ಇದ್ರು, ಇದೊಂದು ವರ್ಷ ಕಳೀಲಿ, ಆಮೇಲೆ ಇಲ್ಲೇ ಸುತ್ತಮುತ್ತ ಯಾವ್ದಾದ್ರು ಸ್ಕೂಲ್ ನೋಡಿ ಅಲ್ಲೇ ಅಡ್ಮಿಷನ್ ಮಾಡ್ಸೋಣ. ಹಾ ಅಣ್ಣ. ಸುಧಾ, ಅದೆಲ್ಲ ನೀ ಯಾಕಮ್ಮ ಮಾಡ್ತೀಯಾ? ಭೂಮಿಕಾ ಅವ್ರು ಮಾಡ್ತಾರೆ ಬಿಡು. ಪರವಾಗಿಲ್ಲ ಅಣ್ಣ, ನಾನು ಮಾಡ್ತೀನಿ. ಅಣ್ಣ ಅದ್ಗೆ ನಿಮಗೆ ತಿಂಡಿ ಕಾಯ್ತಿದ್ರು, ನೀವು ಹೋಗಿ ತಿಂಡಿ ತಿನ್ಕೊಳ್ಳಿ. ಓ, ಆಮೇಲೆ ಬೈಸ್ಕೋಬೇಕು, ಮೊದಲು ಅದನ್ನ ಮುಗಿಸ್ಬಿಡ್ತೀನಿ.
ಒಟ್ಟಿನಲ್ಲಿ ನೀವು ಸಂತೋಷವಾಗಿದ್ರೆ ನನಗೆ ಅದೇ ಖುಷಿ. ಪಾಪ ಪುಟ್ಟಿಗೆ ಸ್ಕೂಲ್ ದೂರ ಆಗುತ್ತಲ್ವಾ, ಇದೊಂದು ವರ್ಷ ಕಳೀಲಿ, ಆಮೇಲೆ ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಸ್ಕೂಲ್ ನೋಡಿ ಎಲ್ಲ ಅಡ್ಮಿಷನ್ ಮಾಡ್ತಾರೆ. ಅಮ್ಮ, ನಿನ್ ಮಗಳು ದೊಡ್ಡ ತಪ್ಪು ಮಾಡ್ತಿದ್ದಾಳಮ್ಮ. ಉಪ್ಪಿನ ಋಣ ದೊಡ್ಡದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಉಪ್ಪಿನ ಮನೆಗೆ ಉಪಕಾರ ಮಾಡೋದ್ ಬಿಟ್ಟು ನಾನು ಮೋಸ ಮಾಡ್ತಿದ್ದೀನಮ್ಮ. ಯಾರ್ದೋ ಮಾತು ಕೇಳ್ಕೊಂಡು ಆಶ್ರಯ ಕೊಟ್ಟಿದ್ದ ದೇವರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ. ಬೆನ್ನಿಗೆ ಚೂರಿ ಚುಚ್ಚು ಕೆಲಸ ಮಾಡ್ತಿದ್ದೀನಿ. ಇದ್ರಿಂದ ಹೇಗ್ ಹೊರಗಡೆ ಬರೋದು ಅಂತ ಗೊತ್ತಿಲ್ಲ ಅಮ್ಮ. ನನಗಿದನ್ನೆಲ್ಲ ಮಾಡಕ್ ಇಷ್ಟ ಆಗ್ತಿಲ್ಲ. ನಾನು ಏನ್ ಮಾಡ್ಲಮ್ಮ? ನನಗಿದ್ ಮಾಡಕ್ ಇಷ್ಟ ಇಲ್ಲ. ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಹಲೋ, ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತಾ ಇಲ್ವಾ? ಇನ್ನೂ ಇಲ್ಲ. ಇಲ್ವಾ? ಇನ್ನೂ ಆಗಿಲ್ವಾ? ಅದು ಅಣ್ಣ ರೂಮಲ್ಲೇ ಇದ್ದಾರೆ, ಅದಕ್ಕೆ ಆಗಿಲ್ಲ. ಇನ್ನು ಎಷ್ಟೊತ್ತು? ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬೇಗ ಕೆಲಸ ಮುಗಿಸು. ಅಲ್ಲ, ನೀವ್ ಹೀಗೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಅವ್ರ ರೂಮಲ್ಲಿ ಇರೋವಾಗ ನನ್ನ ಫೋಟೋ ಹೆಂಗ್ ತೆಗಿಯಕ್ಕಾಗತ್ತೆ ಹೇಳಿ? ಅವ್ರ ಅಲ್ಲಿಂದ ಹೋದ್ಮೇಲೆ ಅಲ್ವಾ ನಾ ಕೆಲಸ ಮಾಡಕ್ಕಾಗೋದು. ನೀವ್ ಈ ರೀತಿ ಅವಸರ ಮಾಡಿದ್ರೆ ನಂಗೆ ಕೆಲಸ ಮಾಡಕ್ ಕಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಸಮಯ ಕೊಡಿ ನಂಗೆ. ಸರಿ, ಸಮಯ ಕೊಡ್ತೇನೆ. ಅವನು ಜಾಗ ಕಾಲಿಂಗ್ ಮಾಡಿದ ತಕ್ಷಣನೇ ಫೋಟೋ ಎಲ್ಲ ತೆಗೆದು ಕಳಿಸು. ಸರಿ, ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಈ ಫೋಟೋನ ನಾನೇ ನಿಮ್ ತಂದು ತಲುಪಿಸ್ತೀನಿ. ಒಂದು ಕೆಲಸ ಮಾಡು, ಮೃತ ಹಾಗೆ ಫ್ರಂಟ್ ರೋಡ್ ತಂದ್ಬಿಡು. ಆಯ್ತು. ಎಲ್ಲಿಗೆ ಬರ್ಬೇಕು? ನಮ್ಮನೆ ಹತ್ರ ಬಂದ್ಬಿಡು, ಲೊಕೇಶನ್ ಕಳಿಸ್ತೀನಿ. ಸರಿ ಸರಿ. ಇಲ್ಲ, ನಾನು ಇನ್ ಮುಂದೆ ಇಂಥ ಕೆಲಸ ಮಾಡಬಾರ್ದು. ಅದು ಇವತ್ತೇ ಕೊನೆ ಆಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.